ಇವತ್ತಿನ ವಿಡಿಯೋದಲ್ಲಿ ನಾನು ಗೀ ರೈಸ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಗೀ ರೈಸು ತುಂಬ ಉದ್ರುದ್ರಾಗಿ ಬರಬೇಕು ಅಂದರೆ ನಾವು ಎಷ್ಟು ನೀರು ಹಾಕಬೇಕು, ಹಾಗೆಯೇ ಎಷ್ಟು ಹೊತ್ತು ಬೇಯಿಸಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಬೇಯಿಸೋದ್ರ ಮೇಲೆ ಹಾಗೆ ನೀರು ಹಾಕೋದ್ರ ಮೇಲೇ ನಾವು ಮಾಡಿರುವಂತಹ ಅನ್ನ ಉದ್ರುದ್ರಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ, ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ವೀಡಿಯೋಸ್ದು ನೋಟಿಫಿಕೇಷನ್ನು ನಿಮಗೆ ಮೊದಲಿಗೆ ಬರುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನೀವು ಗೀ ರೈಸ್ ಮಾಡಿದಾಗ ಹೇಗೆ ಬಂದಿತ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವಾಗ ಗೀ ರೈಸ್ ಮಾಡೋದನ್ನು ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಹಾಕ್ತಿರೋವಂಥ ಸಣ್ಣ ಸ್ಪೂನು ಅಂದರೆ ಟಿಫನಿಗೆಲ್ಲ ಬಳಸ್ತೀವಲ್ಲ ಆ ಸ್ಪೂನ್ನಲ್ಲಿ ಒಂದು 12 ಚಮಚ ತುಪ್ಪ ಹಾಕಿದ್ದೀನಿ. ನೀವು ದೊಡ್ಡ ಚಮಚದಲ್ಲಿ ಹಾಕೋದಾದರೆ ಒಂದು 3 ಚಮಚ ಹಾಕಿ. ಇವಾಗ ಈ ತುಪ್ಪ ಚೆನ್ನಾಗಿ ಬಿಸಿ ಆಗಬೇಕು. ತುಪ್ಪ ಬಿಸಿ ಆದ್ರ ಮೇಲೆ ಇದಕ್ಕೆ ನಾನು ಸ್ವಲ್ಪ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಈ ಗೋಡಂಬಿ ಹಾಕ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ಈಗ ಗೋಡಂಬಿ ಕಲರ್ ಚೇಂಜ್ ಆಗ್ತದೆ. ಇವಾಗ ಇದನ್ನು ನಾವು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಈಗ ಅದೇ ತುಪ್ಪದಲ್ಲಿ ನಾನು ಸ್ವಲ್ಪ ಒಣ ದ್ರಾಕ್ಷಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಏಕೆಂದರೆ ಸಿಹಿಯಾಗಿ ಟೇಸ್ಟ್ ಹೊಡೆಯುತ್ತೆ. ಅದಕ್ಕೋಸ್ಕರ ದ್ರಾಕ್ಷಿನ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಹೀಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ದ್ರಾಕ್ಷಿ ಎಲ್ಲ ಉಬ್ಬಿ ಬರ್ತಾ ಇದೆ. ಇವಾಗ ಇದನ್ನು ಕೂಡ ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಉಳಿದಿರೋ ತುಪ್ಪದಲ್ಲಿ ನಾನು ಚಕ್ಕೆ, ಲವಂಗ, ಹಾಗೆ ಬಿರಿಯಾನಿ ಎಲೆ, ಹಾಗೆ ಅನಾನಸ್ ಹೂವು, ಹಾಗೆ ಸೂಪುಗಳನ್ನು ಹಾಕ್ಕೊಂಡು ಸ್ವಲ್ಪ ಘಮ ಬರೋವರೆಗೂ ಇದನ್ನು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಗರಂ ಮಸಾಲೆ ಐಟಮು ಘಮ ಬಿಡೋದ್ರಿಂದ ನಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ನಾನು ಹೆಚ್ಚಿದ ದೊಡ್ಡ 4 ಈರುಳ್ಳಿನ ಸಪೂರಕ್ಕೆ, ಇವಾಗ ಬಿರಿಯಾನಿಗೆ ನಾವು ಈರುಳ್ಳಿ ಹೇಗೆ ಹೆಚ್ಕೊಳ್ತೀವಿ ನೋಡಿ ಅದೇ ರೀತಿಯಲ್ಲಿ ಹೆಚ್ಕೊಂಡಿದ್ದೀನಿ. ಸಪೂರ ಮಾಡಿಕೊಂಡು ಹೆಚ್ಕೊಬೇಕು ಉದ್ದುದ್ದಕ್ಕೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ನೀರುಳ್ಳಿ ಇಷ್ಟು ಕಲರ್ ಬಿಟ್ಟರ ಮೇಲೆ ಇದಕ್ಕೆ ನಾನು 2 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಬೆಳ್ಳುಳ್ಳಿ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲ ಅಂತಾದರೆ ಶುಂಠಿ ಪೇಸ್ಟ್ ಕೂಡ ಹಾಕ್ಕೊಬೋದು. ಶುಂಠಿ ಪೇಸ್ಟ್ ಕೂಡ ಇಲ್ಲಿ ಆಪ್ಷನಲ್ಲು. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಫುಲ್ ಕೆಂಪಗಾಗಬೇಕು. ಕೆಂಪಗಂದರೆ ಇವಾಗ ನಾವು ಬಿರಿಯಾನಿಗೆಲ್ಲ ಮಾಡಬೇಕಾದ್ರೆ ಯಾವ ರೀತಿ ಕೆಂಪಗೆ ಮಾಡ್ತೀವಿ ನೋಡಿ ಅದೇ ರೀತಿಯಲ್ಲಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಬೇಕು. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನೀರುಳ್ಳಿ ಇಷ್ಟು ಕೆಂಪಗಾದರೆ ಸಾಕಾಗತ್ತೆ. ನಾನು ಇವತ್ತು ಬಾಸುಮತಿ ಅಕ್ಕಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಇದನ್ನು ನಾನು ಮೊದಲೇ ಅರ್ಧ ಗಂಟೆ ಮುಂಚೆನೇ ಇದನ್ನು ನೆನೆಸಿಟ್ಟಿದ್ದೆ. ಇವಾಗ ನಾನು 2 ಲೋಟ ಬಾಸುಮತಿ ಅಕ್ಕಿನ ತೊಗೊಂಡಿದ್ದೀನಿ. 3 ಲೋಟ ನೀರನ್ನು ಹಾಕ್ಕೊಬೇಕು. 1 ಲೋಟ ಅಕ್ಕಿಗೆ 1.5 ಲೋಟ ನೀರು ಹಾಕ್ಕೊಬೇಕು. ಬಾಸುಮತಿ ಅಕ್ಕಿ ಆದರೆ, ನಾರ್ಮಲ್ ಸೋನಾ ಮಸೂರಿ ರೈಸ್ ಆದರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು. ನಾವು ನೀರನ್ನು ಜಾಸ್ತಿ ತೊಗೊಂಡ್ಬಿಟ್ರೆ ಅನ್ನ ಉದುರುದ್ರಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಮೆಜರ್ಮೆಂಟನ್ನು ಸರಿಯಾಗಿ ಹಾಕ್ಕೊಬೇಕು. ಇಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪನ್ನ, ಹಾಗೆ ಮತ್ತೆ 2 ಗಡ್ಡೆ ಸುಲಿದಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಈಗ ನಾನು ನೆನೆಸಿ ಸೋಸಿರುವಂತಹ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇವತ್ತಿನ ದಿನದಲ್ಲಿ ಅಕ್ಕಿನ ಯಾವುದೇ ರೀತಿಯಾಗಿ ಫ್ರೈ ಮಾಡ್ಕೊಂಡಿಲ್ಲ. ಎಣ್ಣೆಯಲ್ಲಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾರೆ ಕೆಲವೊಬ್ಬರು. ನಾನು ಆ ರೀತಿಯಾಗಿ ಫ್ರೈ ಮಾಡ್ಕೊಂಡಿಲ್ಲ ಇದನ್ನು. ಇವಾಗ ನೀರಿಗೆ ಹಾಕಿದ್ರ ಮೇಲೆ ಹೊಗೂರಕ್ಕೆ ಅದನ್ನು ನಾವು ಹೀಗೆ ತಿರುವ್ಕೊಬೇಕಾಗತ್ತೆ. ಅಕ್ಕಿ ಕಟ್ಟಾಗಬಾರ್ದು. ಅಕ್ಕಿ ಕಟ್ಟಾದರೆ ಅದು ಕಟ್ಟಾಗಿ ಒಂಥರ ಮುದ್ದೆ ಆಗಿ ಬರುತ್ತೆ. ಅದಕ್ಕೋಸ್ಕರ ಹೊಗೂರಕ್ಕೆ ನಾವು ಮಿಕ್ಸ್ ಮಾಡ್ಕೊಬೇಕು. ಇವಾಗ ಒಂದು ಚೆನ್ನಾಗಿ ಕುದಿ ಬರಲಿ. ಮೇಲ್ಗಡೆಯಿಂದ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆಯಿಂದ ಯಾಕೆಂದರೆ ಇದು ನಮಗೆ ಮೆಣಸಿನ್ಕಾಯಿ ಕೂಡ ಆಪ್ಷನಲ್ಲು, ಏಕೆಂದರೆ ಜೀರಾ ರೈಸ್ ಖಾರ ಇರೋದಿಲ್ಲ. ಮೆಣಸಿನ್ಕಾಯಿ ಬೇಕನ್ನೋರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬಿಡಿ. ಇವಾಗ ಚೆನ್ನಾಗಿ ಒಂದು ಕುದಿ ಬರ್ತಾ ಇದೆ. ಈಗ ಆವಾಗಲೇ ಹುರಿದಿಟ್ಟಿರುವಂತಹ ಗೋಡಂಬಿ ಹಾಗೆ ದ್ರಾಕ್ಷಿನ ಮೇಲ್ಗಡೆಯಿಂದ ಹಾಕ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ನ ಮುಚ್ಚಳನ ಮುಚ್ಚಿಬಿಟ್ಟು ಮೇಲ್ಗಡೆಯಿಂದ ಪ್ರೆಷರ್ ಹೋಗೋಕ್ಕೆ ಶುರು ಆಗಬೇಕದು. ಆ ಟೈಮ್ನಲ್ಲಿ ನಾವು ಕುಕ್ಕರ್ನ ವಿಷಲ್ ಇರುತ್ತಲ್ವ ಅದನ್ನು ಹಾಕ್ಕೊಂಬಿಟ್ಟು ಫ್ಲೇಮ್ನ ಲೋ ಮಾಡಿ ಇಟ್ಟು 10 ನಿಮಿಷ ಬೇಯಿಸಿದರೆ ಸಾಕು. ಬಾಸುಮತಿ ಅಕ್ಕಿ ಆದರೆ 10 ನಿಮಿಷ ಬೇಯಿಸಿ, ಸೋನಾ ಮಸೂರಿ ಆದರೆ ಒಂದು 15 ನಿಮಿಷ ಬೇಯಿಸಿ. ಇವಾಗ ನೋಡಿ 10 ನಿಮಿಷ ಆದ್ರ ಮೇಲೆ ನಿಮಗೆ ನಾನು ಕುಕ್ಕರ್ನ ಮುಚ್ಚಳನ ತೆಗೆದು ತೋರಿಸ್ತಾ ಇದ್ದೀನಿ.
ನಾವು ಗ್ಯಾಸ್ ಬಂದ್ ಮಾಡಿದ ತಕ್ಷಣವೇ ಅನ್ನನ ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು. ಸ್ವಲ್ಪ ಹೊತ್ತು ಬಿಡಬೇಕದು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ, ಉದುರುದ್ರಾಗಿ ಬರುತ್ತೆ. ಆವಾಗ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ, ಎಷ್ಟು ಉದ್ರುದ್ರಾಗಿ, ಎಲ್ಲೂ ಒಂದೇ ಒಂದು ಮುದ್ದೆ ಕೂಡ ಆಗಿಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ ಗೀ ರೈಸು. ನೀವು ಖಂಡಿತವಾಗ್ಲೂ ಈ ರೀತಿ ಟ್ರೈ ಮಾಡಿ ನೋಡಿ. ಹೇಗೆ ಬಂದಿತ್ತು ಅಂತ ನಂಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಇವಾಗ ಮೇಲ್ಗಡೆಯಿಂದ ನಾನು ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಉದುರಿಸ್ಕೊಂಡು ಮತ್ತು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನು ರಾಜ್ಮಾ ಅಥವಾ ಕುರ್ಮಾ ಯಾವುದ್ರ ಒಟ್ಟಿಗಾದರೂ ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ.